ನೀವು ನಿಮ್ಮ ಪ್ಯಾಕಿಂಗ್ ಮಾಡಿದ್ಮೇಲೆ ನೀವು ಯೋಚನೆ ಮಾಡಿದ್ದೀರಾ, ನಾನು ತೆಂಗಿನಕಾಯಿ ತಗೊಂಡು ಹೋಗ್ಬೋದಾ, ಇಲ್ಲ ತುಪ್ಪ ತಗೊಂಡು ಹೋಗ್ಬೋದಾ, ಅಥವಾ ಉಪ್ಪಿನಕಾಯಿ ತಗೊಂಡು ಹೋಗ್ಬೋದಾ? ತುಂಬ ಜನ ಈ ರೀತಿಯ ಪ್ರಶ್ನೆಗಳು ನನಗೆ ಯಾವಾಗಲೂ ಬರ್ತಾ ಇರ್ತವೆ. ಮತ್ತು ನಿಮಗೂ ಈ ರೀತಿಯಾದಂಥ ಯೋಚನೆಗಳು ಬಂದಿರ್ಬೋದು. ಇದನ್ನು ತಗೊಂಡೋದ್ರೆ ನಮಗೆ ಏನಾದರೂ ತೊಂದರೆ ಆಗತ್ತೋ, ಅಥವಾ ಏರ್ಪೋರ್ಟಲ್ಲಿ ನಮ್ಮ ಲಗೇಜಿಂದ ತೆಗೆದು ಬಿಸಾಕ್ತಾರೋ, ಅಥವಾ ಅದನ್ನು ಕ್ಯಾರಿ ಮಾಡೋದಕ್ಕೆ ಬಿಡಲ್ವೋ, ಅಥವಾ ನಮಗೆ ಪ್ರಶ್ನೆಯನ್ನು ಕೇಳ್ತಾರೋ. ಸೊ ಈ ರೀತಿಯಾದಂಥ ಕಾಮನ್ನಾಗಿ ನನಗೆ ಪ್ರಶ್ನೆ ಬರೋವಂಥ ಒಂದು ವಿಷಯಗಳು ಮತ್ತು ಕಾಮನ್ ಆಗಿರೋಂಥ ಐಟಮ್ಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ಅದನ್ನು ನೀವು ಎಲ್ಲಿ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ಬೋದು, ಅದನ್ನು ನೀವು ತೊಗೊಂಡು ಹೋಗ್ಬೋದೋ, ಅದನ್ನು ತೊಗೊಂಡು ಹೋಗಿಲ್ವೋ, ಇದರೆಲ್ಲ ಡೀಟೇಲನ್ನು ನಾನು ನಿಮಗೆ ಇವತ್ತು ಕೊಡ್ತೀನಿ. ಇವತ್ತು ಮುಖ್ಯವಾಗಿ ಒಂದು 20 ಐಟಮ್ಗಳನ್ನು ನಾನು ತೊಗೊಂಡಿದ್ದೀನಿ. ಯಾಕಂದರೆ ಈ ಐಟಮ್ಗಳ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಸೊ ಅದಕ್ಕಾಗಿ ನಾನು ಎಲ್ಲ ಒಂದು ಲಿಸ್ಟ್ ಮಾಡಿ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಅದನ್ನು ಯಾವ ರೀತಿ ನೀವು ತೊಗೊಂಡು ಹೋಗ್ಬೋದು, ಅಥವಾ ಅದನ್ನು ತೊಗೊಂಡು ಹೋಗೋಕ್ಕಿಲ್ಲ ಅಂತಂದರೆ ಅದನ್ನು ಇಲ್ಲ ಅಂತ ತಿಳಿಸ್ತೀನಿ ನಿಮಗೆ. ಸೊ ಈ ಐಟಮ್ಗಳು ಯಾವುದೆಲ್ಲ ಅಂತ ನೋಡೋಣ. 17ನೇ ಐಟಮ್ ನಾನು ಹೇಳೋದೇನಿದೆ, ಆದರೂ ತುಂಬ ಜನ ಈ ತಪ್ಪನ್ನು ಮಾಡ್ತಾರೆ. ಅದನ್ನು ನಾನು 17ನೇ ಪಾಯಿಂಟಲ್ಲಿ ಇಟ್ಟಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಸಾಯಿ ಕೀರ್ತನು. ನನ್ನ ಚಾನಲಲ್ಲಿ ನಾನು ಏರ್ಪೋರ್ಟಿಗೆ ರಿಲೇಟೆಡ್ಡು, ಟ್ರಾವೆಲ್ಗೆ ರಿಲೇಟೆಡ್ಡು ಎಲ್ಲ ವೀಡಿಯೋಸ್ಗಳನ್ನು, ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ನೀವು ನನ್ನ ಚಾನಲ್ನ ಮೊದಲೇ ಸಲ ನೋಡ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮತ್ತು ಹಾಗೆ ನಂದು ವ್ಲಾಗ್ಸ್ ಚಾನಲ್ಲು ಸಪ್ರೇಟ್ ಆಗಿದೆ. ಮೊದಲು ಇದೇ ಚಾನಲಲ್ಲಿ ವ್ಲಾಗ್ಸು ಹಾಕ್ತಾಯಿದ್ದೆ, ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಇವಾಗ ಅದನ್ನು ಸಪ್ರೇಟ್ ಆಗಿರೋಂಥ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೊಬೋದು. ಅದರಲ್ಲಿ ನೀವು ವ್ಲಾಗ್ಸನ್ನೆಲ್ಲ ಚೆಕ್ ಮಾಡೋದಕ್ಕಾಗತ್ತೆ. ಸೊ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇ ಐಟಮ್ ಏನಂದರೆ ತೆಂಗಿನೆಣ್ಣೆ. ನಾವು ತೆಂಗಿನೆಣ್ಣೆನ ಕ್ಯಾರಿ ಮಾಡ್ಬೋದು, ಮಾಡೋಕ್ಕಿಲ್ವೋ ಅಂತ ಇದನ್ನು ತುಂಬ ಜನ ಕೇಳ್ತಾರೆ. ನೀವು ಇದನ್ನು ಕ್ಯಾರಿ ಮಾಡೋದಕ್ಕಾಗತ್ತೆ. ತೆಂಗಿನೆಣ್ಣೆನ ನೀವು 100 ml ಕಮ್ಮಿ ಇದೆ ಅಂತಂದರೆ ನೀವು ಯಾವ ಬ್ಯಾಗಲ್ಲೂ ತೊಗೊಂಡೋಗ್ಬೋದು. 100 ml ಜಾಸ್ತಿ ಇದೆ ಅಂತಂದರೆ ನೀವು ಅದನ್ನು ಚೆಕ್ಕಿನ್ ಲಗೇಜಲ್ಲಿ ಹಾಕಬೇಕಾಗತ್ತೆ. ಚೆಕ್ಕಿನ್ ಲಗೇಜಲ್ಲಿ ಹಾಕಬೇಕಾದ್ರೆ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಎಣ್ಣೆ ಲೀಕ್ ಆಗದೆ ಇರೋ ರೀತಿಯಲ್ಲಿ, ಯಾವುದೇ ರೀತಿ ತೊಂದರೆ ಆಗದೆ ರೀತಿಯಲ್ಲಿ, ನಿಮ್ಮ ಬ್ಯಾಗಿಗಾಗಿರ್ಬೋದು, ನಿಮ್ಮ ಬಟ್ಟೆಗಳಾಗಿರ್ಬೋದು, ಅಥವಾ ಬೇರೆಯವ್ರಿಗೆ ಲಗೇಜಲ್ಲಿ ಲೀಕ್ ಆದರೆ ಮತ್ತೆ ಅದು ಎಲ್ಲೆಲ್ಲ ಲೀಕ್ ಆಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಅದನ್ನು ನೀಟಾಗಿ ಪ್ಯಾಕ್ ಮಾಡಿಕೊಂಡು ಚೆಕ್ಕಿನ್ ಲಗೇಜಲ್ಲಿ ನೀವು ಹಾಕ್ಬೋದು. ನೆಕ್ಸ್ಟ್ ಐಟಮು ಪಿಕ್ಕಲ್ಲು, ಉಪ್ಪಿನಕಾಯಿ. ಉಪ್ಪಿನಕಾಯಿನ ನಾವು ಹೇಗೆ ಕ್ಯಾರಿ ಮಾಡ್ಬೋದು? ಉಪ್ಪಿನಕಾಯಿನ ನೀವು ನಿಮ್ಮ ಚೆಕ್ಕಿನ್ ಬ್ಯಾಗಲ್ಲಿ ಹಾಕ್ಕೊಂಡು ನೀವು ತೊಗೊಂಡೋಗ್ಬೋದು. ಅದನ್ನು ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಅದರಲ್ಲಿ ಎಣ್ಣೆ ಲೀಕ್ ಆಗಬಾರ್ದು, ಅಥವಾ ಉಪ್ಪಿನಕಾಯಿ ಲೀಕ್ ಆಗದೆ ಇರೋ ರೀತಿ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಯಾಕಂದರೆ ಸೂಟ್ ಕೇಸ್ಗಳನ್ನು ಯಾವ ರೀತಿ ಅವರು ಹ್ಯಾಂಡಲ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ವರ್ಸ್ಟ್ ಕೇಸ್ ಸಿನ್ಯಾರಿಯೋಗೆ ನಿಮ್ಮ ಲಗೇಜನ್ನು, ನಿಮ್ಮ ಐಟಮ್ಸ್ಗಳನ್ನು ಪ್ಯಾಕ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಎಸ್ಪೆಷಲಿ ನೀವು ಈ ರೀತಿಯ ಲಿಕ್ವಿಡ್ಸು, ಉಪ್ಪಿನಕಾಯಿ, ತೆಂಗಿನೆಣ್ಣೆ ಎಲ್ಲ ತೊಗೊಂಡೋಗ್ತಾ ಇದ್ದೀನಿ ಅಂದರೆ ಇನ್ನೂ ಜಾಗ್ರತೆ ವಹಿಸಿ ಪ್ಯಾಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಅದನ್ನು ನೀವು ಚೆಕ್ಕಿನ್ ಲಗೇಜಲ್ಲಿ ಸೀಲ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ನಿಮಗೆ ನೀಟಾಗಿ ಪ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ತೊಗೊಂಡೋಗಿ ಹೋಗಬೇಡಿ. ನೀವು ಗ್ಲಾಸೇಜ್ ಬಾಟಲ್ ಆಗಿದ್ದರೆ ಅದಕ್ಕೆ ನೀವು ಎಕ್ಸ್ಟ್ರಾ ಪ್ಯಾಕಿಂಗ್ ಮಾಡಬೇಕಾಗತ್ತೆ. ಇವಾಗ ಎಸ್ಪೆಷಲಿ ಉಪ್ಪಿನಕಾಯಿಗಳು ಜಾಸ್ತಿ ಗ್ಲಾಸ್ ಬಾಟಲಲ್ಲಿ ಬರ್ತವೆ. ನೀವು ಹೊರಗಡೆ ಶಾಪಿಂದ ಪರ್ಚೇಸ್ ಮಾಡ್ತಾಯಿದ್ದೀರಂತ ಅದನ್ನು ನೀವು ಬಬಲ್ ರ್ಯಾಪಲ್ಲಿ 1 ಸಲ 2 ಸಲ ಆ ರೀತಿ ಪ್ಯಾಕ್ ಮಾಡ್ಕೊಬೇಕಾಗತ್ತೆ. ಅದ್ರ ಮೇಲೆ ಮತ್ತೆ ಒಂದು 2-3 ಪ್ಲಾಸ್ಟಿಕ್ ಕವರನ್ನು ಇಟ್ಕೊಳ್ಳಿ. ಎಲ್ಲಾದರೂ ಒಡೆದೋಯ್ತು ಅಂತಂದರೂ ಅದು ಆ ಪ್ಲಾಸ್ಟಿಕ್ಕಿಂದ ಹೊರಗಡೆ ಬರದೇ ಇರೋ ರೀತಿಯಲ್ಲಿ ನೀವು ಪ್ಯಾಕಿಂಗ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಐಟಮು ತುಪ್ಪ. ತುಂಬ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆ, ಅಥವಾ ನಮ್ಮ ಮಕ್ಕಳು ಬೇರೆ ದೇಶದಲ್ಲಿದ್ದಾರೆ, ನಮ್ಮ ಮಕ್ಕಳು ಬೆಂಗಳೂರಲ್ಲಿದ್ದಾರೆ, ಅಥವಾ ನಮ್ಮ ಮಕ್ಕಳು ಬೇರೆ ಸ್ಟೇಟಲ್ಲಿದ್ದಾರೆ ಅಂತ ಹೇಳಿ ನಾವು ತುಪ್ಪ ತೊಗೊಂಡೋಗ್ಬೇಕು, ಮನೆಯಿಂದ ತುಪ್ಪ ಮಾಡಿದ್ದೀನಿ, ಪುಡಿ ಪೌಡರ್ ಮಾಡಿದ್ದೀನಿ, ಅಥವಾ ಚಟ್ನಿ ಪುಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಕೇಳ್ತಾನೆ ಇರ್ತಾರೆ. ನೀವು ತುಪ್ಪ ತೊಗೊಂಡೋಗ್ಬೇಕಂದ್ರೂ ಅದು ಸೇಮ್ ರೂಲು. ಬೆಸ್ಟು ನೀವು ಕ್ಯಾರಿಯರ್ನಲ್ಲಿ ತೊಗೊಂಡೋಗಿ ಹೋಗ್ಬೇಡಿ. ಎಣ್ಣೆ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಇದೆಲ್ಲ ನೀವು ಚೆಕ್ಕಿನ್ ಬ್ಯಾಗಲ್ಲಿ ಇಟ್ಕೊಳ್ಳಿ. ಆದರೆ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಚೆಕ್ಕಿನ್ ಬ್ಯಾಗಲ್ಲಿ ನೀವು ತೊಗೊಂಡೋಗ್ಬೋದು. 4ನೇದು ಚಟ್ನಿ ಪೌಡರ್. ಚಟ್ನಿ ಪೌಡರ್ನ ನೀವು ತೊಗೊಂಡೋಗ್ಬೋದು. ಬೆಸ್ಟ್ ಏನಂತಂದರೆ ಅದನ್ನು ನೀಟಾಗಿ ಸೀಲ್ ಮಾಡಿ ಇಟ್ಕೊಳ್ಳಿ. ಓಪನ್ನಾಗಿ ಇಟ್ಕೊಬೇಡಿ. ಏನಾದರೂ ಅವ್ರಿಗೇನಾದರೂ ಡೌಟ್ ಬಂದರೂ ಅದು ಡ್ರಗ್ ಪೌಡರ್ ಥರ ಕಾಣಿಸ್ತಾ ಇದೆ ಅಂತ ಅದನ್ನು ಚೆಕ್ ಮಾಡ್ಬೋದು. ಆದರೆ ನೀವು ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ದೀರಾ ಅಂತಂದರೆ ಏನೂ ತೊಂದರೆ ಆಗೋಲ್ಲ. ಚೆಕ್ ಮಾಡಿದ್ರೂ ನೀವು ಚೆಕ್ ಮಾಡಿಸ್ಕೊಬೋದು, ಏನು ತೊಂದರೆ ಆಗೋಲ್ಲ. ನಾರ್ಮಲಿ ಚಟ್ನಿ ಪೌಡರನ್ನು ಎಲ್ಲ ಮಾಡ್ತಾರೆ. ಚೆಕ್ಕಿನ್ ಬ್ಯಾಗಲ್ಲಿ ಇಟ್ಕೊಳ್ಳೋದೇ ಒಳ್ಳೆಯದು. ನೆಕ್ಸ್ಟು ರಸಮ್ ಪೌಡರು, ಸಾಂಬಾರ್ ಪೌಡರು, ಮಸಾಲ ಪೌಡರು, ಈ ಐಟಮ್ಸ್ಗಳನ್ನು ಕೂಡ ನೀವು ಕ್ಯಾರಿ ಮಾಡ್ಬೋದು. ಬೆಸ್ಟ್ ಆಪ್ಷನು ನೀವು ಚೆಕ್ಕಿನ್ ಲಗೇಜಲ್ಲೇ ಇಟ್ಕೊಳ್ಳೋದು. ನೆಕ್ಸ್ಟ್ ಐಟಮು ತೆಂಗಿನಕಾಯಿ. ಈ ತೆಂಗಿನಕಾಯಿನ ನೀವು ತಗೊಂಡೋಗೋಕ್ಕೆ ಅಲೌಡ್ ಇಲ್ಲ. ನೀವು ಫ್ಲೈಟಲ್ಲಿ ಕ್ಯಾರಿ ಆನಲ್ಲೂ ಆಗಿರ್ಬೋದು, ಅಥವಾ ಚೆಕ್ಕಿನಲ್ಲೂ ಆಗಿರ್ಬೋದು. ಯಾಕಂದರೆ ತೆಂಗಿನಕಾಯಿ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಅಲ್ಲಿ ಯಾವ ಸಿಟಿಗೆ ಹೋಗ್ತಾ ಇದ್ದೀರೋ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಮನೆಯಲ್ಲೇ ಬೆಳೆಸಿರೋ ತೆಂಗಿನಕಾಯಿ ಇದೆ, ಅದನ್ನು ನಾವು ಫ್ಲೈಟಲ್ಲಿ ತಗೊಂಡೋಗಿ ಯಾರಿಗೋ
ತಲುಪಿಸ್ಬೇಕು, ಸಂಬಂಧಿಕರಿಗೆ ಕೊಡಬೇಕು ಅಂತೆಲ್ಲ ಆದರೂ ಖಂಡಿತವಾಗ್ಲೂ ತೆಂಗಿನಕಾಯಿನ ನೀವು ಲಗೇಜಲ್ಲಿ ಇಟ್ಕೊಂಡ್ಬಿಡಿ. ಅದು ಅಲೌಡ್ ಇಲ್ಲ. ನೀವು ಬೇಕೇ ಬೇಕಂತಂದರೆ ಫಸ್ಟ್ ನೀವು ಫೋನ್ ಮಾಡಿ ಕೇಳ್ಕೊಳ್ಳಿ. ಏನಾದರೂ ಸ್ಪೆಷಲ್ ಕೇಸ್ ಇದೆ ಅಂತಂದರೆ ಆವಾಗ ನೀವು ಕೇಳಿ ಪರ್ಮಿಷನ್ ಮಾಡಿಸ್ಕೊಂಡ್ರೆ ತೊಗೊಂಡೋಗ್ಬೋದು. ಇಲ್ಲಾಂದರೆ ತೆಂಗಿನಕಾಯಿಯನ್ನು ತೊಗೊಂಡೋಗೋಕ್ಕೆ ಬಿಡಲ್ಲ, ಅಲೌಡ್ ಇಲ್ಲ ಫ್ಲೈಟಲ್ಲಿ. ಹಾಗೆ ನೆಕ್ಸ್ಟ್ ಐಟಮು ಮನೆಯಲ್ಲೇ ಮಾಡಿರುವಂಥ ಚಟ್ನಿ. ಇವಾಗ ತೆಂಗಿನಕಾಯಿ ಚಟ್ನಿ ಆಗಿರ್ಬೋದು, ಅಥವಾ ಶೇಂಗಾ ಚಟ್ನಿನೋ ಟೊಮೆಟೊ ಚಟ್ನಿನೋ ಈ ರೀತಿಯ ಐಟಮ್ಗಳು. ಕೆಲವರು ಗೊಜ್ಜು ಮಾಡಿಟ್ಕೊಂಡಿರ್ತಾರೆ, ಲಿಕ್ವಿಡ್ ಐಟಮ್ಗಳಿರ್ತವೆ. ಚಟ್ನಿ ಎಲ್ಲ ಬೇಗ ಹಾಳಾಗುತ್ತೆ, ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಗೊಜ್ಜಿದೆ, ಪುಳಿಯೋಗರೆ ಗೊಜ್ಜಿದೆ, ಟೊಮೆಟೊ ಗೊಜ್ಜಿದೆ, ಆ ರೀತಿ ಗೊಜ್ಜೆಲ್ಲ ಇದೆ ಅಂತಂದರೆ ನೀವು ಅದನ್ನು ಪ್ಯಾಕ್ ಮಾಡ್ಕೊಂಡು ಚೆಕ್-ಇನ್ ಮಾಡಿ ಇಟ್ಕೊಳೋದು ಒಳ್ಳೆಯದು. ಅವಾಯ್ಡ್ ಮಾಡೋಕ್ಕಾಗತ್ತಂದರೆ ಅವಾಯ್ಡ್ ಮಾಡೋದೇ ಒಳ್ಳೆಯದು. ನೀವು ಯಾವ ಜಾಗಕ್ಕೆ ಹೋಗ್ತೀರ ಅಲ್ಲೇ ನೀವು ಮಾಡಿ ಕೊಡ್ಬೋದು. ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ನೀಟಾಗಿ ಸೀಲ್ ಮಾಡಿ ಚೆಕ್-ಇನ್ನಲ್ಲಿ ಇಟ್ಕೊಳ್ಳಿ. ಲಿಕ್ವಿಡ್ ಇದ್ದರೆ ಖಂಡಿತವಾಗ್ಲೂ ಕ್ಯಾರಿ ಆನಲ್ಲಿ ಅವಾಯ್ಡ್ ಮಾಡಿ. ನೆಕ್ಸ್ಟ್ ತುಂಬ ಜನ ಕೇಳೋದೇನೆಂದರೆ ಅನ್ನ ಸಾಂಬಾರು ತಗೊಂಡೋಗ್ಬೋದಾ ಅಂತ. ಸಾಂಬಾರು ಕೂಡ ಅಷ್ಟೇ, ನೀವು ಕ್ಯಾರಿ ಆನಲ್ಲಿ 100 ml ಜಾಸ್ತಿ ತಗೊಳೋಂಗಿಲ್ಲ, ಯಾಕಂದರೆ ಅದು ಲಿಕ್ವಿಡು. 100 ml ಸಾಂಬಾರು ಕಮ್ಮಿ ಸಾಂಬಾರು ತೊಗೊಂಡೋಗ್ತೀರಾ? ಸಾಂಬಾರು ತೊಗೊಳೋಕ್ಕಾಗಲ್ಲ. ಸೊ ಆದಷ್ಟು ಸಾಂಬಾರನ್ನು ಅವಾಯ್ಡ್ ಮಾಡಿ. ಚೆಕ್-ಇನ್ನಲ್ಲೂ ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಅವಶ್ಯಕತೆ ಇಲ್ಲ, ಸುಮ್ಮನೆ ನೀವು ಸಾಂಬಾರು ತೊಗೊಂಡೋಗ್ಬೇಕು ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ, ಒಳ್ಳೆಯದು ಸಾಂಬಾರನ್ನು ಅವಾಯ್ಡ್ ಮಾಡಿದ್ರೆ. ನೆಕ್ಸ್ಟು ಮೊಸರನ್ನ ಕೂಡ ನಿಮಗೆ ಲಿಕ್ವಿಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅದು ಸೆಟ್ಟಾಗಿರೋ ಮೊಸರಾಗಿರ್ಬೋದು, ಯಾವುದೇ ರೀತಿಯ ಮೊಸರಾಗಿರ್ಬೋದು, ತುಂಬ ಜನರಿಗೆ ಡೌಟ್ ಇರುತ್ತೆ. ಅದನ್ನು ಕೂಡ ಲಿಕ್ವಿಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅದನ್ನು ನೀವು ಚೆಕ್-ಇನ್ನಲ್ಲಿ ತೊಗೊಂಡೋಗ್ಬೋದು, ಇದರಲ್ಲಿ ಕ್ಯಾರಿ ಆನಲ್ಲಿ ಅಲೌಡ್ ಆಗೋಲ್ಲ. ಮತ್ತು ಕೆಲವರು ಹಾಲು ತೊಗೊಂಡೋಗ್ಬೋದಾ ಅಂತ ಕೇಳ್ತಾರೆ. ಹಾಲು ಕೂಡ ಹಾಗೆ, ನೀವು ಹಾಲು, ಮಜ್ಜಿಗೆ, ಮೊಸರು, ಲಸ್ಸಿ ಎಲ್ಲದಕ್ಕೂ ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಕ್ಯಾರಿ ಆನಲ್ಲಿ ಅಲೌಡ್ ಇಲ್ಲ 100 ml ಜಾಸ್ತಿ. ಬೇಕಂತಂದರೆ ಬೇಕೇ ಬೇಕಂದರೆ ಚೆಕ್-ಇನ್ನಲ್ಲಿ ಇಟ್ಕೊಬೇಕಾಗತ್ತೆ. ನೆಕ್ಸ್ಟು ಇದನ್ನು ತುಂಬ ಜನ ಕೇಳಿದ್ದಾರೆ, ಪ್ರೆಷರ್ ಕುಕ್ಕರು. ಪ್ರೆಷರ್ ಕುಕ್ಕರು ನೀವು ಚೆಕ್-ಇನ್ ಸೂಟ್ ಕೇಸಲ್ಲಿ ತೊಗೊಂಡೋಗ್ಬೋದು, ಕ್ಯಾರಿ ಆನಲ್ಲಿ ಅಲೌಡ್ ಇಲ್ಲ. ಹಾಗಾಗಿ ನೀವು ಪ್ರೆಷರ್ ಕುಕ್ಕರನ್ನು ತೊಗೊಂಡೋಗ್ತಾ ಇದ್ದೀರ ಅಂತಂದರೆ ಚೆಕ್-ಇನ್ನಲ್ಲಿ ಪ್ರೆಷರ್ ಕುಕ್ಕರ್ನ ಇಟ್ಟು ತೊಗೊಂಡೋಗ್ಬೋದು. ನೆಕ್ಸ್ಟು ಇದು ಕೂಡ ತುಂಬ ಜನ ಕೇಳಿದ್ದಾರೆ ನನ್ನ ಹತ್ರ, ಏನಂತಂದರೆ ಚೂರಿಗಳು ಬರ್ತಾವಲ್ಲ, ನೈವ್ಸ್ ಬರ್ತವೆ, ಚಾಕು ಅಂತ ಹೇಳ್ತೀವಿ. ಸೊ ಶಾರ್ಪ್ ಆಗಿರೋಂಥ ಐಟಮ್ ಇದು ಒಂದು. ಇದನ್ನು ನೀವು ಕ್ಯಾರಿ ಆನಲ್ಲಿ ಖಂಡಿತವಾಗ್ಲೂ ತೊಗೊಂಡೋಗಿ ಹೋಗಬೇಡಿ, ತುಂಬ ತೊಂದರೆಗೊಳಗಾಗ್ಬೋದು. ನೀವು ತೊಗೊಂಡೋಗ್ಲೇಬೇಕಂದ್ರೆ ನೀಟಾಗಿ ಪ್ಯಾಕ್ ಮಾಡಿ ಚೆಕ್-ಇನ್ನಲ್ಲಿ ನೀವು ತೊಗೊಂಡೋಗ್ಬೋದು, ಚೂರಿನ ತೊಗೊಂಡೋಗ್ತೀರ ಅಂತಂದರೆ. ನೆಕ್ಸ್ಟು ಮ್ಯಾಚ್ ಬಾಕ್ಸು. ಅಪ್ಪಿತಪ್ಪಿನೂ ಮ್ಯಾಚ್ ಬಾಕ್ಸನ್ನು ಯಾವುದೇ ಬ್ಯಾಗಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ, ಮ್ಯಾಚ್ ಬಾಕ್ಸು ಅಲೌಡ್ ಇಲ್ಲ. ಸೊ ಖಂಡಿತವಾಗ್ಲೂ ಮ್ಯಾಚ್ ಬಾಕ್ಸನ್ನು ಎಲ್ಲೂ ಇಟ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟು ಪವರ್ ಬ್ಯಾಂಕನ್ನು ನೀವು ನಿಮ್ಮ ದೊಡ್ಡ ಸೂಟ್ ಕೇಸಲ್ಲಿ ಚೆಕ್-ಇನ್ ಲಗೇಜಲ್ಲಿ ಖಂಡಿತವಾಗ್ಲೂ ಹಾಕೋಕ್ಕೆ ಹೋಗ್ಬಿಡಿ. ಪವರ್ ಬ್ಯಾಂಕನ್ನು ನೀವು ಕ್ಯಾರಿ ಆನಲ್ಲೇ ಇಟ್ಕೊಬೇಕು. 10,000 mAh ಜಾಸ್ತಿ ಪವರ್ ಬ್ಯಾಂಕನ್ನು ನೀವು ಫ್ಲೈಟಲ್ಲಿ ತೊಗೊಂಡೋಗಂಗಿಲ್ಲ. 10,000 mAh ಒಳಗಡೆ ನೀವು ನಿಮ್ಮ ಪವರ್ ಬ್ಯಾಂಕನ್ನು ಇಟ್ಕೊಬೇಕು. ಆ ಸೈಜನ್ನು ನೀವು ಮ್ಯಾಂಡೇಟ್ರಿ ಸೈಜನ್ನು ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಇಂಟರ್ನ್ಯಾಷನಲ್ಲಿ ಇನ್ನೂ ಬೇರೆ ಬೇರೆ ಸ್ಟಿಪ್ಯುಲೇಟೆಡ್ ರೆಗ್ಯುಲೇಷನ್ಸ್ ಇರ್ತವೆ. ನಾರ್ಮಲ್ ಸ್ಟ್ಯಾಂಡರ್ಡ್ ಆಗಿರೋದೇನೆಂದರೆ 10,000 mAh ಬ್ಯಾಟ್ರೀಸ್ ಪವರ್ ಬ್ಯಾಂಕನ್ನು ತೊಗೊಂಡೋಗ್ಬೋದು, ಅದಕ್ಕಿಂತ ಜಾಸ್ತಿ ತೊಗೊಂಡೋಗಂಗಿಲ್ಲ. ಒಂದು 15ನೇ ಐಟಮ್ ಯಾವುದು ಅಂದರೆ ನಮ್ಮದು ಲೂಸ್ ಲಿಥಿಯಂ ಬ್ಯಾಟ್ರಿ. ನಿಮ್ಮ ಕ್ಯಾಮ್ರಾದಲ್ಲಿರುವಂಥ ಬ್ಯಾಟ್ರಿ ಆಗಿರ್ಬೋದು, ಡ್ರೋನಲ್ಲಿರುವಂಥ ಬ್ಯಾಟ್ರಿ ಆಗಿರ್ಬೋದು, ಅಥವಾ ಸ್ಪೇರ್ ಬ್ಯಾಟ್ರೀಸು, ಕ್ಯಾಬಿನ್ ಬ್ಯಾಗೇಜಲ್ಲಿ ಮಾತ್ರ ನೀವು ಇದನ್ನು ತೊಗೊಳಕ್ಕಾಗುತ್ತೆ. ನೀವು ಚೆಕ್-ಇನ್ ಲಗೇಜಲ್ಲಿ ಯಾವುದೇ ರೀತಿಯ ಬ್ಯಾಟ್ರಿನ ಹಾಕೋದಕ್ಕೆ ಹೋಗ್ಬಿಡಿ. ಯಾವುದೇ ಐಟಮಲ್ಲಿ ಇವಾಗ ಕ್ಯಾಮ್ರಾದಲ್ಲೂ ಬ್ಯಾಟ್ರಿ ಇದೆ ಅಥವಾ ಡ್ರೋನಲ್ಲಿ ಬ್ಯಾಟ್ರಿ ಇದೆ ಅಂತ ನೀವು ಚೆಕ್-ಇನ್ನಲ್ಲಿ ಏನಾದರೂ ಹಾಕ್ತಾ ಇದ್ದೀರ ಅಂತಂದರೆ, ನಾರ್ಮಲಿ ಕ್ಯಾಮ್ರಾ ಎಲ್ಲ ಚೆಕ್-ಇನ್ನಲ್ಲಿ ಹಾಕೋಲ್ಲ, ಎಲ್ಲಾದರೂ ಅಪ್ಪಿತಪ್ಪಿ ಹಾಕಿದ್ದೀರ ಅಂದರೆ ಬ್ಯಾಟ್ರಿನ ತೆಗೆದು ನೀವು ಕ್ಯಾರಿಯಲ್ಲಿ ಇಟ್ಕೊಳ್ಳಿ. ಸೊ ಇದನ್ನು ನೀವು ಗಮನ ಇಟ್ಕೊಳ್ಳಿ ಇದ್ರ ಬಗ್ಗೆ, ಬ್ಯಾಟ್ರಿಗಳ ಬಗ್ಗೆ. ನೆಕ್ಸ್ಟ್ 16ನೇ ಪಾಯಿಂಟ್ ಏನಂತಂದರೆ ಈ ದೀಪಗಳನ್ನು ನೀವು ತೊಗೊಂಡೋಗ್ಬೋದು. ಅದೇ ನಿಮ್ಮದು ದೀಪಗಳು ದೊಡ್ಡ ದೊಡ್ಡ ದೀಪಗಳಿದೆ ಅಂತದನ್ನು ಚೆಕ್-ಇನ್ನಲ್ಲಿ ಇಟ್ಕೊಳ್ಳಿ. ಅದರಿಂದ ನೀವು ಯಾರಿಗಾದ್ರೂ ತೊಂದರೆ ಮಾಡ್ಬೋದು ಅಥವಾ ಯಾರಿಗಾದ್ರೂ ಹೊಡೆಯೋಕ್ಕಾಗತ್ತೆ. ಆ ರೀತಿಯಾದಂಥ ದೀಪಗಳಿದೆ ಅಂತಂದರೆ ಖಂಡಿತವಾಗ್ಲೂ ನೀಟಾಗಿ ಪ್ಯಾಕ್ ಮಾಡಿ ಚೆಕ್-ಇನ್ನಲ್ಲಿ ಇಟ್ಕೊಳ್ಳಿ. ಅದರ ಜೊತೆ ಯಾವುದೇ ರೀತಿಯ ಎಣ್ಣೆ ಬಾಟ್ಲಿಗಳನ್ನು ಇಡೋದಕ್ಕೆ ಹೋಗಬೇಡಿ. ದೀಪದ ಎಣ್ಣೆಗಳಿದ್ದಾವೆ ಅಂತಂದರೆ ಅದನ್ನು ಖಂಡಿತವಾಗ್ಲೂ ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ, ಅದನ್ನು ಅಲೌ ಮಾಡೋದಲ್ಲ, ಅದನ್ನು ತೆಗೀತಾರೆ. ನೆಕ್ಸ್ಟು ಪ್ರಸಾದ. ದೇವಸ್ಥಾನದ ಪ್ರಸಾದಗಳಿದ್ದಾವೆ. ನೀವು ತಿರುಪತಿಯಿಂದ ಬರ್ತಾಯಿದ್ದೀರೋ ಅಥವಾ ನೀವು ಕಾಶಿಯಿಂದ ಬರ್ತಾಯಿದ್ದೀರೋ, ಅಲ್ಲಿಂದ ತೀರ್ಥ ತೊಗೊಂಬರ್ತಾಯಿದ್ದೀರೋ, ಲಡ್ಡು ಪ್ರಸಾದ ತೊಗೊಂಬರ್ತಿದ್ದೀರಾ, ಲಿಕ್ವಿಡ್ ಪ್ರಸಾದ ಇದೆ ಅಂತಂದರೆ ಅದನ್ನು ಲಿಕ್ವಿಡ್ ರೂಲ್ ಅಪ್ಲೈ ಆಗುತ್ತೆ. ಗಂಗಾ
ಗಂಗಾ ವಾಟ್ರ್ ತೊಗೊಂಬರ್ತಾ ಇದ್ದೀರಾ, ಗಂಗೆ ನೀರು ತೊಗೊಂಬರ್ತಾ ಇದ್ದೀರಾ, ಅದು ಕೂಡ ಲಿಕ್ವಿಡಾಗಿ ಕನ್ಸಿಡರ್ ಆಗುತ್ತೆ. 100 ml ಜಾಸ್ತಿ ಇದೆ ಅಂದರೆ ಅದನ್ನು ನೀವು ಚೆಕ್-ಇನ್ ಮಾಡ್ಕೊಬೇಕಾದ್ರೆ ನೀಟಾಗಿ ಪ್ಯಾಕ್ ಮಾಡಿ ಚೆಕ್-ಇನ್ ಮಾಡ್ಬೋದು. ಯಾವುದೇ ರೀತಿಯ ಲಿಕ್ವಿಡ್ ಪ್ರಸಾದ ಇದೆ ಅದನ್ನು ನೀವು 100 ml ರೂಲ್ ಅಪ್ಲೈ ಮಾಡಬೇಕು. ಹಾಗೆ ಅದು ಡ್ರೈ ಪ್ರಸಾದ ಆದರೆ ನೀವು ಕ್ಯಾರಿಯರನ್ನು ತಗೊಂಬರ್ಬೋದು, ನಿಮ್ಮ ವೆಯ್ಟ್ನ ಒಳಗಡೆ ಇದೆ ಅಂತಾದರೆ. ನೆಕ್ಸ್ಟು ಕೆಲವರು ಕ್ಯಾಂಪಿಂಗ್ ಮಾಡೋದಕ್ಕೆ ಅಂತ ಹೇಳಿ ಗ್ಯಾಸ್ ಸ್ಟವ್ಸು ಅಥವಾ ಪೋರ್ಟೇಬಲ್ ಗ್ಯಾಸ್ ಸ್ಟವ್ಸು, ಗ್ಯಾಸ್ ಸಿಲಿಂಡರ್ಸ್ ಬರ್ತಾವೆ ಸಣ್ಣದು. ಆ ರೀತಿಯ ಯಾವುದೇ ರೀತಿಯ ಗ್ಯಾಸಿನ ಐಟಮ್ಸ್ಗಳು, ಗ್ಯಾಸ್ ಸಿಲಿಂಡರ್ಸ್ಗಳು ಯಾವುದೂ ಕೂಡ ಅಲೌಡ್ ಇಲ್ಲ. ಸ್ಟವ್ ಕೂಡ ಅಲೌಡ್ ಇಲ್ಲ. ನೀವು ಯಾವುದನ್ನು ಕೂಡ ನೀವು ಫ್ಲೈಟಲ್ಲಿ ತಗೊಂಡು ಹೋಗುವಾಗೆ ಇಲ್ಲ. ಸೊ ಇದನ್ನು ನೀವು ನೆನ್ಪಿಟ್ಕೊಬೇಕಾಗತ್ತೆ. ನೆಕ್ಸ್ಟು ಫೈರ್ ಕ್ರ್ಯಾಕರ್ಸು, ಇದು ಅಬ್ಸಲ್ಯೂಟ್ಲಿ ನಾಟ್ ಅಲೌಡು. ಒನ್ ಆಫ್ ದಿ ಡೇಂಜರಸ್ ಐಟಮ್ಸು ಫ್ಲೈಟಲ್ಲಿ ಅಥವಾ ಏರ್ಪೋರ್ಟ್ಗೆ ತೊಗೊಂಡೋಗೋದು. ಯಾವುದೇ ರೀತಿಯ ಪಟಾಕಿಗಳು, ಫೈರ್ ಕ್ರ್ಯಾಕರ್ಸನ್ನು ನೀವು ತೊಗೊಂಡೋಗೋಂಗಿಲ್ಲ. ಸೊ ನೀವು ತೊಗೊಂಡೋದ್ರಿಂತಂದರೆ ನಿಮಗೆ ತುಂಬ ಫೈನನ್ನು ಹಾಕ್ತಾರೆ. ಫ್ಲೈಟಿಗೆ ಹೋಗೋಕ್ಕೆ ಬಿಡೋದು ಮತ್ತು ಫೈನ್ ಹಾಕಿ ನೀವು ಫೈನ್ ಕಟ್ಟಿ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕಾಗತ್ತೆ. ಸೊ ಯೋಚನೆ ಮಾಡಬೇಡಿ ಪಟಾಕಿಗಳನ್ನ ನೀವು ತೊಗೊಂಡೋಗೋದಕ್ಕೆ. ನೆಕ್ಸ್ಟು ನಿಮಗೆ ಬೋನಸ್ ಪಾಯಿಂಟ್ಸನ್ನು ಕೊಡ್ತೀನಿ. ಏನಂದರೆ ಮೆಡಿಸಿನ್ಸ್. ತುಂಬ ಜನ ಈ ಮೆಡಿಸಿನ್ ಬಗ್ಗೆ ಹೆದರ್ಕೊತಾರೆ. ಏನಕ್ಕಂದರೆ ಅದು ಡ್ರಗ್ಗು ಅಂತ ಕೆಲವರು ಕನ್ಸಿಡರ್ ಮಾಡ್ಬೋದು ಅಂತ. ನಿಮ್ಮ ಪ್ರಿಸ್ಕ್ರಿಪ್ಷನ್ನ ಇಟ್ಕೊಳ್ಳಿ. ನೀವು ಯಾವುದೇ ರೀತಿಯ ಮೆಡಿಸಿನ್ನ ತಗೊತಾ ಇದ್ದೀರಿ, ಸ್ಪೆಷಲಿ ಹೆವಿ ಡೋಸಸ್ಸು, ಡಯಾಬಿಟೀಸು ಅಥವಾ ಬೇರೆ ಏಜ್ ಆಗ್ತಾ ಇದ್ದಂಗೆ ತುಂಬ ಜನರಿಗೆ ಬೇರೆ ರೀತಿಯ ಮೆಡಿಸಿನ್ಸ್ಗಳು ಬರ್ತಾ ಇದ್ದಾವೆ ಅಥವಾ ತಗೊಳ್ತಾ ಇದ್ದೀರಾ ಅಂತಾದರೆ ನೀವು ಅದರ ಪ್ರಿಸ್ಕ್ರಿಪ್ಷನ್ನ ಇಟ್ಕೊಂಡು ಮೆಡಿಸಿನ್ನ ಕೂಡ ಪ್ಯಾಕ್ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿಯ ತೊಂದರೆ ಆಗೋಲ್ಲ. ಪ್ರಿಸ್ಕ್ರಿಪ್ಷನ್ ನಿಮ್ಮ ಜೊತೆ ಇದೆ ಅಂತ ಕ್ಯಾರಿಯಾನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಅದರಲ್ಲೂ ನಿಮಗೆ ಲಿಕ್ವಿಡ್ ತುಂಬ ಜಾಸ್ತಿ ಇದೆ, 100 ml ಜಾಸ್ತಿ ಇದೆ ಅಂತ ಲಿಕ್ವಿಡ್ ರೂಲನ್ನ ನೀವು ಮೆಡಿಸಿನಲ್ಲೂ ಫಾಲೋ ಮಾಡಬೇಕಾಗುತ್ತೆ. ಇವಾಗ ಆಯುರ್ವೇದಿಕ್ ಸಿರಪ್ಗಳು ಬರ್ತವೆ, ಅದನ್ನೆಲ್ಲ ನೀವು ನೀಟಾಗಿ ಸಪ್ರೇಟಾಗಿ ಪ್ಯಾಕ್ ಮಾಡಿ ಚೆಕ್ಕಿನಲ್ಲಿ ಹಾಕಬೇಕಾಗತ್ತೆ. ಸೊ ಈ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಬರೆದು ತಿಳಿಸಿ. ಏನಂದರೆ ನಿಮಗೆ ಈ 20 ಐಟಮ್ನ ಲಿಸ್ಟಲ್ಲಿ ಯಾವುದು ನಿಮಗೆ ತುಂಬ ಡೌಟ್ಫುಲ್ ಆಗಿತ್ತು ಅಥವಾ ನಿಮಗೆ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ ಇದೆ ಅಂತಂದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ, ನನಗೂ ಗೊತ್ತಾಗುತ್ತೆ. ಮತ್ತು ಬೇರೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಐಟಮ್ಗಳು ನಿಮಗೆ ಅನುಭವ ಆಗಿದ್ದರೆ ಅದನ್ನು ಬರೆದು ತಿಳಿಸಿ. ಮತ್ತು ನಮ್ಮ ವೀಕ್ಷಕರಿಗೂ ಎಲ್ಲ ವ್ಯೂವರ್ಸ್ಗಳಿಗೂ ಹೆಲ್ಪ್ ಆಗುತ್ತೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನೀವು ಕಮೆಂಟ್ಸಲ್ಲಿ ಬರೆದು ಶೇರ್ ಮಾಡಿದಾಗ. ಹಾಗೆ ನಾನು ನಿಮಗೆ ಖಂಡಿತವಾಗ್ಲೂ ರಿಪ್ಲೈನೂ ಮಾಡ್ತೀನಿ. ಎಲ್ಲರಿಗೂ ನಾನು ಯಾರೆಲ್ಲ ಕಮೆಂಟ್ಸ್ ಹಾಕ್ತಾರೆ ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತೀನಿ ನಾನು. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಎಜುಕೇಟಿವ್ ಆಗಿ ಇದು ವಿಡಿಯೋ ಅನ್ನಿಸ್ತು ಅಂದರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ನನ್ನ ಹೆಸರು ಸಾಯಿ ಕೀರ್ತನ್. ಈ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ ಬರೋ ರೀತಿ ಆನ್ ಮಾಡಿ ಇಟ್ಕೊಳ್ಳಿ. ಪ್ರತಿ ವಾರ ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ನಿಮಗೆ ತರ್ತಾ ಇರ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.